ಲೇ ಪದ್ದು, ಬಸ್ ನಾಗಣ್ಣ ಕರ್ಕೊಂಡೋಗಿ ನಿಮ್ಮ ಹೊಲ್ದಾಗೆ ಎಳ್ನೀರ್ ಕೇಳ್ಸನ. ಇಬ್ರುನು ಅವ ಅಣ್ಣ ಬರುತ್ತೋ ಹೆಂಗಪ್ಪ? ಮಂತಾಗಿದ್ರೆ ಬರುತ್ತೆ ನಡಿ, ಕರ್ಕೊಂಡು ಹೋಗೋಣ. ಅವಣ್ಣಗೂ 2 ಕೊಟ್ರೆ ನನ್ಗೆ 2, ನಿನ್ಗೆ 2, ಮೂವರು 2 ಎಳ್ನೀರ್ ಕುಡಿಯೋಣ. ಸರಿ ಬಾ, ಹಂಗೆ ಎಳ್ನೀರ್ ಕುಡ್ದು ಅಲ್ಲಿ ಬಿಚ್ಚಣ್ಣಿದ್ರೆ ಬಿಚ್ಚಣ್ ಕಿತ್ತ ಬರೋಣ. ಪದ್ದು ಸಾಕದಡಮೈ ಬತ್ತೈತಿ. ಬಸ್ ನಾಗಣ್ಣ ಮಂತಾಗ ಇದಾನ ಇಲ್ವಾ ಅಂತ ಹೇಳಿ ಕೇಳೋಣ ಬಾ. ಸಾಕದಡಮೈನ ಹೇಳ್ತೈತಿ, ಇದ್ರೆ ಹೋಗೋಣ, ಇಲ್ದಿದ್ರೆ ಇನ್ನೇನ್ ಮಾಡೋದು, ನಾವೇ ಹೋಗಿ ಬಿಚ್ಚಣ್ ಕಿತ್ತ ಬರೋಣ. ಎಳ್ನೀರ್ ಕಿತ್ಕೊಂಬಕ್ಕೆ ನಮಗಂತೂ ಮರ ಹತ್ತಕ್ ಬರಲ್ಲ ಕಣೆ ಪದ್ದು. ಸಣ್ಣ ಮರ ಆಗಿದ್ರೆ ಹತ್ತುತ್ತಿದ್ದೆ ನಾನೇನೆ, ಅದೇ ನಿಮ್ಮವೆಲ್ಲ ದೊಡ್ಡವು, ಸಣ್ಣ ಮರನೇ ಇಲ್ಲ. ಸರಿ ಬಾ, ಸಾಕದಡಮೈನ ಕೇಳೋಣ. ಬಸ್ ನಾಗಣ್ಣ ಮಂತಾಗೈತಾ ಅಥವಾ ಎಲ್ಲಾದ್ರೂ ಕೂಲಿ ಹೋಗೈತಾ ಅಂತಾನ. ಅಯ್ಯಯ್ಯೋ, ಈ ಹುಡುಗರು ಬೇರೆ ಬರ್ತಾ ಇದಾರಲ್ಲಪ್ಪ. ಈ ನನ್ನ ಮಗನವು ನನ್ನ ಮಾತಾಡಿಸ್ದಂಗೆ ಸುಮ್ಮನೆ ಹೋದ್ರೆ ಸಾಕಪ್ಪ. ಅಯ್ಯೋ, ಏನಪ್ಪ ಮಾಡೋದು, ನನಗೆ ಹಂಗೆ ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಮಂತ್ರವಾದಿ ಹತ್ರ ಹೋಗಿದ್ರೆ ಗೊತ್ತಾಗುತ್ತೋ ಏನೋ ತಿರ್ಗಾನ. ಇದಕ್ಕೆ ಏನು ಮಾಡಬೇಕು ಅಂತಾನ. ಅಯ್ಯೋ, ಹಾಳಾದಳು ನನ್ನ ಸೊಸೆ ಗಂಗಿ. ಎಲ್ಲ ಚಿತ್ರಾನ್ನಕ್ಕೆ ಹಾಕಿ ನಿಂಬೆಣ್ಣ ಮಾಟ ಮಂತ್ರ ನಿಂಬೆಣ್ಣ ನನಗೆ ಮಾತೇ ಬರ್ದಂಗೆ ಮಾಡಿಬಿಟ್ಲು. ಅಯ್ಯೋ, ಇವಾಗ ಎಲ್ಗಾನ ನೀರು ಕಡಿಗೆ ಹೋಗಕ್ಕೂ ನನಗೆ ಬೈಯೋದಂಗೆ ಆಗ್ತೈತಿ. ಯಾರನ್ನ ಮಾತಾಡ್ಸಿರೆ ಹೆಂಗಪ್ಪ ನಾನು ಮಾತಾಡೋದು ಅಂತಾನ. ಅಯ್ಯೋ, ಈ ಹುಡುಗರು ಇವಾಗ ಮಾತಾಡಿಸ್ತಾವೋ ಅಥವಾ ಸುಮ್ಮನೆ ಹೋಗ್ತಾವೋ? ಈ ತರಲೆ ನನ್ನ ಮಗನವು ಮೊದಲೇ ತರಲೆಗಳು ಮಾತಾಡಿಸ್ತಾರೆ ಅನ್ಸುತ್ತೆ. ಈ ಪೆದ್ಗುಂಡೆದು ಆ ಮಂಜ. ಅಯ್ಯೋ, ಏನು ಮಾಡೋದು ಇವಾಗ? ನೀರು ಕಡಿಗೆ ಬೇರೆ ಅರ್ಜೆಂಟ್ ಆಗೈತಿ, ಹೋಗೋಣ ಅಂತಂದ್ರೆ ಈ ನನ್ನ ಮಗನ ಬೇರೆ ಅಡ್ಡ ಬಂದು. ಸಾಕದಡಮಯ್ಯ, ನೀ ಎಲ್ಲಿಗೆ ಹೋಗ್ತಾ ಇದೆಯಾ ಇತ್ಲಾಗೆ? ಬಸ್ ನಾಗಣ್ಣ ಮಂತಾಗ ಐತೇನು? ಇದ್ಯಾಕೆ ಸಾಕಮ್ಮ, ಯಾಕೆ ಅಂತ ಮೂಗ ಮಾತಾಡ್ದಂಗೆ ಮಾತಾಡ್ತಾ ಇದೆಯಾ? ಬಾಯ್ ಬಿಟ್ಟು ಮಾತಾಡು. ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಇತ್ಲಾಗೆ? ನಮ್ಮ ಅಂತಕ್ಕೆ ಹೋಗ್ತಾ ಇದೆಯೇನು? ಆ ಮಾಟ ಮಂತ್ರ ಮಾಡಿಸ್ಕೊಂಬಂದಿದ್ದು ನಿಂಬೆಣ್ಣ ಆ ಗಂಗಿ ಚಿತ್ರಾನ್ನ ಮಾಡಿ ನನಗೆ ನೋಡು ಎಂತ ಪಜಿತಿ ತಂದ್ಬಿಟ್ಲು. ಅಯ್ಯೋ, ಈಗ ಮಾತಾಡೋಕ್ಕೂ ಆಗ್ತಿಲ್ಲ, ಮುಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ಈ ನನ್ನ ಮಗನ ಇಲ್ಲೇ ನಿಂತ್ಕೊಂಡು ತಲೆ ತಿಂತಾ ಇದ್ದೇವೆ. ನನಗೆ ಮಾತಾಡಕ್ಕೆ ಬರಲ್ಲ ಅಂತ ಹೇಳಕ್ಕೂ ಆಗ್ತಿಲ್ಲ. ಅಯ್ಯೋ, ನಿನ್ನೆ ಮಾತಾಡ್ತಾ ಇರೋದು, ಮಾತಾಡು. ಯಾಕೆ ಮಾತಾಡ್ತಿಲ್ಲ ನೀನು? ಪದ್ದು ಯಾಕೆ ಮಾತಾಡ್ತಿಲ್ಲ ಕಣೆ? ಇವ್ರಿಗೆ ಹುಚ್ಚಿಗೆ ಚಿಡ್ದೈತೇನಪ್ಪ? ಅಯ್ಯಪ್ಪ, ನನಗೆ ಬಾಯಿ ಹೋದಂಗೆ ಆಗ್ತೈತೆ ಕಣೆ ಪದ್ದು. ಹುಚ್ಚಿಡ್ದೈತೆ ಅನ್ಸುತ್ತೆ ಇವ್ರಿಗೆ. ಹೂ ಕಣ ಮಂಜ, ಹುಚ್ಚಿಡ್ದಾರೆ ಅಲ್ವೇ ಹಿಂಗ ಆಡೋದು? ನೋಡು, ಹುಚ್ಚಿಡ್ದೈತೆ ಅನ್ಸುತ್ತೆ. ಯಪ್ಪ, ಎಲ್ಲ ನಾವು ಹುಚ್ಚನಾಗಿ ಕಡ್ದಿರ್ಬೇಕೇನ ಸಾಕಮ್ಮಗೆ, ಅದಕ್ಕೆ ಹಿಂಗ ಆಡ್ತೈತೆ. ಬರೀ ಮುಸ್ಮಿ ತಿರುಗಿಸಿದ್ರೆ ಯಾಕೆ ನೀನ್ ಮಾತಾಡ್ತಿಲ್ಲ? ಹುಚ್ಚನ ಕಡ್ದೈತೆ ನಿನಗೆ? ಬಾಯಿಗೆ ಕಡ್ದೈತೇನಪ್ಪ ಅಲ್ಲೇ, ಅದಕ್ಕೆ ಮಾತಾಡಕ್ ಗೊತ್ತಿಲ್ಲ ನಿನಗೆ. ಯಪ್ಪ ಮಂಜ, ಬಾರ ಓಡಗನ. ಆಮೇಲೆ ಈ ಸಾಕಮ್ಮ ನಮ್ಮನೇನ ಕಡಿದ್ರೆ ನಮಗೂ ಹುಚ್ಚಿಡಿತೈತೆ. ಬಾ ಓಡಗನ. ಅಯ್ಯಯ್ಯೋ, ಇದೇನಪ್ಪ ಈ ಹುಡುಗರು ನನಗೆ ಹುಚ್ಚಿಡ್ದೈತೆ, ಹುಚ್ಚನೇ ಕಡ್ದೈತೆ ಅಂತ ತಿಳ್ಕೊಳ್ತಾ ಇದ್ದಾವೆ ನಾನು ಮಾತಾಡದೇ ಇರೋದಕ್ಕೆ. ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದೆಯಾ? ನಾನು ಆ ಗಂಗಿಗೆ ಶಿಕ್ಷೆ ಕೊಡೋಣ ಅಂತ ಹೇಳಿ ಮಂತ್ರಿಸ್ಕೊಂಬಂದ್ರೆ ಅದು ನನಗೆ ತಿರುಗಿಣಿತಲ್ಲಪ್ಪ. ಅಯ್ಯೋ, ಈಗ ಏನು ಮಾಡೋದೀಗ? ಇದು ಹೆಂಗಪ್ಪ ಸರ್ ಮಾಡೋದು? ನನಗೆ ಹೆಂಗಪ್ಪ ತಿರ್ಗಾ ಮಾತು ಬರಂಗೆ ಮಾಡ್ಕೊಂಬಂದು ನಾನು? ಅಯ್ಯೋ, ಯಾರ ತಗೋ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಅಯ್ಯಯ್ಯೋ, ಸಾಕದಡಮಯ್ಯ, ಹುಚ್ಚಿಡ್ದಿದ್ರೆ ಹಿಂಗೆಲ್ಲ ಹೊರಕ್ ಬರಬಾರ್ದು. ಹೋಗು, ಒಳಗೆ ಇರು. ಯಪ್ಪ ನಡಿಯೇ. ಪದ್ದು, ಬಸ್ ನಾಗಣ್ಣಗೋ, ಇಲ್ಲಾಂದ್ರೆ ಆ ಗಂಗಿ ಅಕ್ಕ ಐತಲ್ಲ ಆ ಅಕ್ಕೈಗೋ ಹೇಳೋಣ. ಸಾಕದಡಮಯ್ಯ ಹುಚ್ಚಿಡ್ದೈತೆ, ಹೊರಕ್ ಬಿಡ್ಬೇಡ್ರಿ ಅಂತಾನ. ಯಪ್ಪ. ನಡಿಯೋ ಮಂಜ, ನಮ್ಮನ್ನೇ ಕಡಿಯಕ್ ಬತ್ತೈತೆ ಸಾಕಮ್ಮ. ಯಪ್ಪ, ಹುಚ್ಚು ಜಾಸ್ತಿ ಆಗೈತೆ ಅನ್ಸುತ್ತೆ, ಅದಕ್ಕೆ ನೋಡಲಿ ನಮ್ಮನ್ನೇ ಕಡಿತೀನಿ ಅಂತ ನಾವು ಅನ್ಕೊಂಡ್ ಬತ್ತೈತೆ. ನಡಿ, ನಾವು ಹೋಗೋಣ, ವಾಪಸ್ಸು ಹಿಂದಕ್ಕೆ ಹೋಗೋಣ. ನಡಿಯೋ. ಏನೂ ಇಲ್ಲ, ನಾವೇನಾದ್ರೂ ಸಾಕಮ್ಮನ ಕೈ ಸಿಕ್ಕರೆ ನಮ್ಮನ್ನೇ ಕಡ್ದು ನಮಗೂ ಹುಚ್ಚಿಡಿಯಂಗ್ ಮಾಡ್ಬಿಡುತ್ತೆ. ನಡಿ ಹೋಗೋಣ. ಗಣಪದ್ದು ಬಾ ಹೋಗೋಣ. ಯಪ್ಪ, ನಮ್ಮನ್ನೇನ ಹಿಡ್ಕೊಂಡು ಕಡಿದ್ರೆ ಏನ್ ಮಾಡೋಣ? ನಮ್ಮ ಅಜ್ಜಿ ಬೈತೈತೆ ತಿರ್ಗ. ಉಚಿತ ಕ್ಯಾಕೆ ಹೋಗಿದ್ದೆ ಅಂತಾನ. ಬಾ ಹೇಳೋಣ ನಮ್ಮ ಅಜ್ಜಿಗೂ, ಆಮೇಲೆ ಲಸ್ಮತಿಗೂ, ಎಲ್ಲಾರ್ಗು ಸಾಕಮ್ಮಗೆ ಹುಚ್ಚಿಡ್ದೈತೆ ಅಂತ ಹೇಳೋಣ. ಬಾ ಜಲ್ದಿ ಹೋಗಿ. ಕಾಳಜ್ಜಿ ಅಲ್ಲಿಗೆ ಹೋಗ್ಬೇಡ.
ಕಣಮ್ಮ ಹೋಗ್ಬೇಡ ಸಾಕಮ್ಮನ ಹತ್ರಕ್ಕೆ. ಸಾಕಮ್ಮಗೆ ಹುಚ್ಚಿಡ್ದೈತೆ. ಹುಚ್ಚನಾಯ್ ಕಡ್ದಿರ್ಬೇಕೇನೋ ಬಾಯಿಗೆ, ಅದಕ್ಕೆ ಬಾಯಿಗೆ ಮಾತೇ ಬತ್ತಿಲ್ಲ ಸಾಕಮ್ಮಗೆ. ಹ್ಞೂ 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 ಅಂತ ಕಡಿಯಕ್ಕೆ ಬತ್ತೈತೆ. ಯಪ್ಪ ಹೋಗ್ಬೇಡ ಯಮ್ಮ, ನಾವ್ ಅದಕ್ಕೆ ಓಡೋಗ್ತಾ ಇದೀವಿ ವಾಪಸ್ಸು ಹಿಂದಕ್ಕೆ. ಹೋಗ್ಬೇಡ ನೀನ್ ಹತ್ರಕ್ಕೆ. ಸಾಕಮ್ಮ ಹುಚ್ಚಿಡ್ದೈತಾ? ಏಯ್ ಹುಡುಗರ ಏನು ಹೇಳ್ತಾ ಇದ್ದೀರಾ? ಏಯ್ ಪದ್ದು ಅವಳಿಗೆ ಹುಚ್ಚಿಡಿಯುತ್ತೆ ಕಣಜ್ಜಿ. ಹುಚ್ಚಿಡ್ದೈತೆ, ಮಾತೇ ಆಡ್ತಿಲ್ಲ. ನಾವ್ ಮಾತಾಡ್ಸಿರೋನು ಹ್ಞೂ ಅಂತೈತೆ, ಒಂದು ಮಾತಾಡ್ತಾ ಇಲ್ಲ. ಬುಸ್ ಬುಸ್ ನಾಗಣ ಎಲ್ಗ್ ಹೋಗ್ಯವನೇ ಮಂತ ಗೈದಾನ ಇಲ್ವಾ ಅಂತ ಕೇಳಿರು ಏನು ಹೇಳ್ತಾ ಇಲ್ಲ. ಯಪ್ಪ ನನಗೆ ಭಯವಾದಂಗ ಆಗ್ತೈತೆ, ಅದಕ್ಕೆ ನಾವು ಹೋಗ್ತಾ ಇದೀವಿ. ನೀನ್ ಹತ್ರಕ್ಕೆ ಹೋಗ್ಬೇಡ, ನಿನ್ನ ಕಡ್ದ್ಬಿಟ್ರೆ ನಿಮ್ಗೂ ಹುಚ್ಚಿಡಿಯುತ್ತೆ. ನೋಡಲ್ಲಿ ನೋಡು ಮಾತಾಡ್ತಾನೆ ಇಲ್ಲ. ಹ್ಞೂ ಅಂತೈತೆ. ಬಾ ಬಾ ಹತ್ರಕ್ಕೆ ಕಡಿತೀನಿ ಅಂತ ನಿನ್ನ ಕರಿತೈತೆ ಸಾಕಮ್ಮ. ಹೋಗ್ಬೇಡ ಹೋಗ್ಬೇಡ. ಇವ ಅಮ್ಮ ಯಾವ್ದಲ್ಲ ಹೋಗ್ಬೇಡ ಅಂದ್ರೆ ಹತ್ರಕ್ಕೆ ಹೋಗ್ತೈತೆ. ಈ ಅಮ್ಮ ದೂರನೇ ನಿಂತ್ಕೊಂಡು ಮಾತಾಡ್ಸು, ಹುಚ್ಚಿಡ್ದೈತೆ ಹೋಗ್ಬೇಡ. ನೀವಿಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ನಾನು ಕೇಳ್ತೀನಿ ಏನಾಗೈತಿ ಅಂತಾನ. ಏ ಸಾಕಮ್ಮ ಸಾಕಮ್ಮ, ನಿನ್ನೆ ಮಾತಾಡ್ಸ್ತಾ ಇದೀನಿ, ಮಾತಾಡೆ. ಈ ಹುಡುಗರು ಹೇಳ್ತಿರೋದು ನಿಜಾನ? ನಿನ್ ಗುಚ್ಚಿಡ್ದೈತಾ? ಉತ್ನಾ ಕಡ್ದೈತೇನಿ? ಅಯ್ಯೋ ರಾಮ, ಇದೇನಿದು ಮಾತಾಡ್ತಿದ್ರೆ ಬರೀ ಊಹು 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 ಅಂತಿದ್ಯಾ? ಯಾಕೆ ನಾಲ್ಗೆ ತಿರುಗ್ತಿಲ್ವಾ? ಮಾತ್ ಬಿದ್ದೋಗ್ಯವ. ಈ ಹುಡುಗರು ಹೇಳ್ದಂಗ ನಿನ್ ಗುಚ್ಚಿಡ್ದೈತಾ? ಹೇಳೇ ಸಾಕಮ್ಮ. ಅಯ್ಯಮ್ಮ ಮಾತಾಡಕ್ ಆಗ್ತಿಲ್ಲ ಸಾಕಮ್ಮಗೆ. ಹೇಳು ಹೇಳು ಅಂದ್ರೆ ಹೆಂಗ್ ಹೇಳ್ತಾಳೆ ನಮ್ಮಂಜ. ನೋಡು ನಮ್ಮ ಅಮ್ಮಗೆ ಗೊತ್ತೇ ಆಗಲ್ಲ. ನಾವ್ ಹೇಳಿವಿ ತಾನೆ ಸಾಕಮ್ಮಗ್ ಮಾತು ಗೊತ್ತಿಲ್ಲ ಅಂತಾನ. ತಿರ್ಗಾ ಕೇಳ್ತೀಯಲ್ಲಮ್ಮ ಮಾತ್ ಬರಲ್ಲ. ಸಾಕಮ್ಮಗೆ ಹತ್ರಕ್ಕೆ ಹೋಗ್ಬೇಡ, ಹುಚ್ಚಿಡ್ದೈತೆ. ಅಯ್ಯೋ ಯಾಕೆ ಸಾಕಮ್ಮ ಉತ್ನಾಯ್ ಕಡಿತಾ ನಿನಗೆ? ಉತ್ನಾಯ್ ಕಡ್ದಾರು ಹೊರಕ್ ಬರಬಾರ್ದು ಕಣೆ. ಹುಚ್ಚು ಜಾಸ್ತಿ ಆಗಿ ಆಮೇಲೆ ಸಿಕ್ಕಿದಾರನೆಲ್ಲ ಕಡ್ದ್ಬಿಡ್ತೀಯ. ಹೋಗಿ ಮನೆ ಒಳಕ್ಕೆ. ಅಯ್ಯೋ ದೇವ್ರೆ, ಇದೆಂತ ಕೆಲಸ ಆತಿ ನಿನಗೆ? ಹೋಗಿ ಮಂತಕ್ಕೆ. ಅಯ್ಯೋ ನಾನು ಈ ಹುಡುಗರೆಲ್ಲ ಸುಮ್ಮನೆ ಏನೋ ತಮಾಷೆಗೆ ಹೇಳ್ತಾ ಇದ್ದೇವೆ ಅಂತ ತಿಳ್ಕೊಂಡಿದ್ದೆ. ನಿಜವಾಗ್ಲೂ ನೀನು ಹುಚ್ಚಿಡ್ದೈತೆ ಅನ್ಸುತ್ತೆ, ಅದಕ್ಕೆ ನಿನ್ ಮಾತು ಬರ್ತಾ ಇಲ್ಲ. ಉತ್ನಾಯ್ ಕಡಿದ್ರೆ ಹುಚ್ಚಿಡಿಬೇಕು, ಮಾತುನು ಬಿದ್ದೋಗ್ತಾವ. ಕಾಳಜ್ಜಿ ಅದು ಬಾಯಿಗೆ ಕಡ್ದೈತೆ ಅನ್ಸುತ್ತೆ ಉತ್ನಾಯಿ, ಅದಕ್ಕೇನೆ ನಾಲ್ಗೆ ತಿರುಗ್ತಾ ಇಲ್ಲ ಸಾಕದಡ ಮೈಗೆ. ಅದಕ್ಕೆ ಮಾತ್ ಬತ್ತಿಲ್ಲ. ಅಯ್ಯೋ ಪಾಪ ಸಾಕಮ್ಮ, ನಿನಗೆ ಅಂತ ಗತಿ ಬಂತೆ? ಬಾಯಿಗೆ ಕಡಿತ ಉತ್ನಾಯಿ. ಅಯ್ಯೋ ರಾಮ, ನಡಿಯೇ ನಡಿ, ಮಂತಕ್ಕೆ ಹೋಗಿ ಬಿಟ್ಬತ್ತೀನಿ. ಅಯ್ಯಮ್ಮ ಹೋಗ್ಬಿಡ ಕಣಮ್ಮ, ನಿನಗೆ ಕಡಿತೈತೆ ಸಾಕಮ್ಮ, ತಿರುಗ ನಿನಗೆ ಹುಚ್ಚಿಡಿತೈತೆ. ಅಯ್ಯೋ ನೀನು ಅಳ್ತಾ ಇದೆಯೋ ಮಾತಾಡ್ತಾ ಇದೆಯೋ ಒಂದು ಗೊತ್ತಾಗ್ತಿಲ್ವಲ್ಲೇ. ಅಯ್ಯೋ ಏನ್ ಮಾಡೋದು ಇವಾಗ? ನಡಿ ಮಂತಕ್ಕೆ, ಮಂತಕನ ಬಿಟ್ಬತ್ತೀನಿ. ಕೈ ತೋರಿಸಿರಿ ಏನೇ ಅರ್ಥ? ನನಗೇನು ಅರ್ಥ ಆಗ್ತಿಲ್ಲ ಕಣೆ ಸಾಕಮ್ಮ. ಅಯ್ಯೋ ಅಯ್ಯೋ ಇವ್ರಿಗೆ ಏನು ಅರ್ಥ ಆಗಲ್ಲ ನನ್ನ ಮೂಗ್ ಭಾಷೆ. ನೀರ್ ಕಡಿಕ್ ಹೋಗ್ಬೇಕು, ಸುಮ್ಮನೆ ಹೋಗೋದೇ ಒಳ್ಳೇದು. ಅಯ್ಯೋ ಅಮ್ಮೋರು ಎದ್ರಿ ಸಿಕ್ಕಿದ್ರು ಮಾತಾಡಕ್ಕೆ ಆಗ್ತಿಲ್ವಲ್ಲಪ್ಪ ದೇವ್ರೆ. ಸುಮ್ಮನೆ ಒಂದು ನೀರ್ ಕಡಿಕ್ ಹೋಗ್ಬತ್ತೀನಪ್ಪ ಮೊದ್ಲು. ಈ ಹುಡುಗರು ಎಲ್ಲಿ ಹುಚ್ಚಿಡ್ದೈತಿ ಅಂತ ಹೇಳ್ಕೊಂಬತ್ತಾವ ಏನೋ ಊರ್ ತುಂಬನ. ಅಯ್ಯೋ ಇದೇನಿ ಇತ್ಲಾಗ ಹೋಗ್ತಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ ಸಾಕಮ್ಮ? ಮಂತಕ್ ನಡಿ ಅಂತಂದ್ರೆ ಪಾಪದ್ದು ಸಾಕದಡಮಯ್ಯ ಊರಕ್ಕೆ ಹೋಗ್ತೈತಿ. ಊರಾಗಲ್ಲಿ ಯಾರನ್ನ ಕುಕ್ಕೊಂಡಿರೋರ್ಗೆ ಗೊತ್ತಿಲ್ಲ ಸಾಕದಡಮಯ್ಯಗೆ ಹುಚ್ಚಿಡ್ದೈತಿ ಅಂತಾನ. ಏನನ ಓದ್ ಕಡಿದ್ರೆ ಏನ್ ಮಾಡೋದು? ಬಾ ಎಲ್ಲಾರ್ಗು ಹೇಳೋಣ, ಸಾಕದಡಮಯ್ಯನ ಮಾತಾಡ್ಸ್ಬೇಡ್ರಿ, ಹತ್ರಕ್ಕೆ ಹೋಗ್ಬೇಡ್ರಿ, ಹುಚ್ಚಿಡ್ದೈತಿ ಅಂತಾನ. ಬಾ ಬಾ ಜಲ್ದ್ ಹೋಗೋಣ. ಓ ಸಾಕದಡಮಯ್ಯ ನಿಂದು ಹೋಗ್ಬೇಡ, ಆಮೇಲೆ ನಮ್ಮ ಹಿಡ್ಕೊಂಡು ಕಡಿದ್ರೆ ಇಲ್ಲಾಸಿ ಹೋಗೋಣ ಬಾ ನಾವು. ಬಾ ಹೋಗೋಣ. ಅಯ್ಯೋ ದೇವ್ರೆ, ಈ ಸಾಕಮ್ಮಗೆ ಏನಾತಪ್ಪ? ಏನಾತು ಅಂತ ಕೇಳಿರಿ ಬಾಯಿ ಬಿಟ್ಟು ಮಾತಾಡಂಗೂ ಇಲ್ಲ. ಈ ಹುಡುಗ ನೋಡಿದೆ ಉತ್ನಾಯ್ ಕಡ್ದೈತೆ ಬಾಯಿಗೆ ಅಂತ ಹೇಳ್ತಾವೆ. ಅಯ್ಯೋ ಏನ್ ಮಾಡೋದು? ಗಂಗಿನೇ ಹೋಗಿ ಕೇಳೋಣದಲ್ಲಿ ಅದೇನಾಗೈತೆ ಅವ್ರ ಅತ್ತಿಗೆ ಅಂತ ನಾನು ಹೇಳ್ತಾಳೆ ಮಂತಕ್ಕೆ ಹೋದ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.